ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನ ನೀಡಿದೆ. ಇಷ್ಟು ದಿನ 2 ವೀಲರ್ ಹಾಗೂ 4 ವೀಲರ್ ವಾಹನಗಳಿಗೆ ಶುಲ್ಕದೊಂದಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ಮುಂದೆ ರಾಷ್ಟ್ರೀಯ ಸಾಮಾನ್ಯ ಮೊಬಿಲಿಟಿ ಕಾರ್ಡ್ನೊಂದಿಗೆ ಲಿಂಕ್ ಮಾಡಿಕೊಂಡು ಸೈಕಲ್ಗೆ ಉಚಿತ ಪಾರ್ಕಿಂಗ್ ಅನ್ನ ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಅಂಗವಿಕಲರಿಗೂ ವಿಶೇಷ ಸ್ಥಳವನ್ನ ಒದಗಿಸೋದಕ್ಕೂ ಬಿಎಂಆರ್ಸಿಎಲ್ ಮುಂದಾಗಿದ್ದು, ಸದ್ಯ ಈ ಯೋಜನೆಯ ಅನುಮೋದನೆಗೆ ನಗರಾಭಿವೃದ್ಧಿ ಇಲಾಖೆಗೆ ಕಳುಹಿಸಲಾಗಿದೆಯಂತೆ. ಹೌದು, ಸದ್ಯ ಬೆಂಗಳೂರಿನಲ್ಲಿ 77 ಕಿಲೋಮೀಟರ್ ಮೆಟ್ರೋ ಮಾರ್ಗದಲ್ಲಿ 53ಕ್ಕೂ ಅಧಿಕ ಪಾರ್ಕಿಂಗ್ ಸ್ಥಳಗಳಿವೆ. ಸದ್ಯ ಪಾರ್ಕಿಂಗ್ ದರ ನಿಗದಿ, ಮೆಟ್ರೋಗೆ ಪ್ರಯಾಣಿಕರನ್ನ ಸೆಳೆಯೋದು ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಹಲವು ಉದ್ದೇಶಗಳಿಂದ ಈ ಪಾರ್ಕಿಂಗ್ ನೀತಿಯನ್ನ ರೂಪಿಸಲಾಗ್ತಾ ಇದೆ. ಸದ್ಯ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡದೇ ಇದ್ರೂ ನಮ್ಮ ಮೆಟ್ರೋ ನಿಲ್ದಾಣದ ಪಾರ್ಕಿಂಗ್ ಸ್ಥಳದಲ್ಲಿ ಕಾರು, ಬೈಕ್ ಅನ್ನ ನಿಲ್ಲಿಸಿ ಬೇರೆಡೆಗೆ ತೆರಳುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಂತಹವರಿಗೆ ದಂಡ ವಿಧಿಸುವಂತಹ ವಿಶೇಷ ನೀತಿಗಳನ್ನ ತರಲು ಬಿಎಂಆರ್ಸಿಎಲ್ ಮುಂದಾಗ್ತಾ ಇದೆ. ಇನ್ನು ಉಚಿತ ಸೈಕಲ್ ಪಾರ್ಕಿಂಗ್ ವ್ಯವಸ್ಥೆಯಿಂದ ಪರಿಸರ ಸ್ನೇಹಿಗೆ ಹೆಚ್ಚು ಒತ್ತನ್ನ ನೀಡಿದಂತಾಗಲಿದ್ದು, ಮಾಲಿನ್ಯ ಹೆಚ್ಚಳಕ್ಕೂ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬೀಳಲಿದೆಯಂತೆ. ಇನ್ನು ಮೆಟ್ರೋದ ನೂತನ ಪಾರ್ಕಿಂಗ್ ನಿಯಮವನ್ನ ಕಳೆದ 2024ರ ಅಕ್ಟೋಬರ್ನಲ್ಲಿ ಬಿಎಂಆರ್ಸಿಎಲ್ ಸಿದ್ಧಪಡಿಸಿದೆ. ಇದರ ಬಗ್ಗೆ ಸಾರ್ವಜನಿಕರಿಂದಲೂ ಕೂಡ ಪ್ರತಿಕ್ರಿಯೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ಅಲ್ಲದೆ ನಗರದ ಭೂ ಸಾರಿಗೆ ನಿರ್ದೇಶನಾಲಯ ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆಯಂತೆ. ಇದರಿಂದ ರಾತ್ರಿ ವೇಳೆ ನಡೆಯುವಂತಹ ಕಾನೂನು ಬಾಹಿರ ಚಟುವಟಿಕೆಯನ್ನು ತಪ್ಪಿಸಲು ಪಾರ್ಕಿಂಗ್ ಸ್ಥಳಗಳಲ್ಲಿ ಸಾಕಷ್ಟು ವಿದ್ಯುತ್ ದೀಪಗಳನ್ನು ಅಳವಡಿಸ್ತಾ ಇದ್ದು, ಪಾರ್ಕಿಂಗ್ ಗುತ್ತಿಗೆದಾರರ ಮೇಲೂ ಕೂಡ ನಿಗಾ ಇಡಲಾಗ್ತಾ ಇದೆ.